ಫಾರ್ಮಸಿಯಲ್ಲಿ ಸೇಲ್ಸ್ ಅಪ್ಸ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಸೇಲ್ ಕಡಿಮೆ ಆದಾಗ ನಾವು ಸರ್ವಿಸಲ್ಲಿ ಸರ್ವಿಸ್ ಕೊಡೋದನ್ನ ಹಿಂದೆಟ್ ಹಾಕ್ಬಾರ್ದು. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ನನ್ನ ಲೈಫಲ್ಲಿ ಆಗಿರೋದು. ಒಂದ್ಸರಿ ಸೇಲ್ ತುಂಬಾ ಕಡಿಮೆ ಆದಾಗ ಒಬ್ರು ಕಸ್ಟಮರು ರಾತ್ರಿ 12 ಕಾಲ್ ಮಾಡಿದ್ರು. ಅವ್ರಿಗೆ ಫುಡ್ ಅಲರ್ಜಿ ಆಗಿ ಒಂದು ಮೆಡಿಸಿನ್ ಬೇಕಾಗಿತ್ತು. ದಟ್ ಮೆಡಿಸಿನ್ ನೇಮ್ ಇಸ್ ಅವಿಲ್ 25. ಎಲ್ಲ ಫಾರ್ಮಸಿಸ್ಟ್ ಗೊತ್ತು ಅದರ ರೇಟ್ ಎಷ್ಟು ಅಂತೇಳಿ, ಓನ್ಲಿ ₹2. ಸೊ ಅವತ್ತು ನಾನು ರಾತ್ರಿ ಹೋಗಿ ಅವ್ರಿಗೆ ಮೆಡಿಸಿನ್ ಕೊಟ್ಟೆ. ನೆಕ್ಸ್ಟ್ ಡೇ ಅವ್ರು ಕಾಲ್ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿದ್ರು. ಅದ್ರ ಜೊತೆಗೆ ಅವ್ರ ಪ್ರೊಫೆಷನ್ ಬಗ್ಗೆ ಹೇಳಿದ್ರು. ಅವರೊಂದು XYZ ಮೆಡಿಕಲ್ ಆಫೀಸರು. ಹಾಸ್ಪಿಟಲ್ಗೆ ಬೇಕಾಗ್ತಕ್ಕಂಥ ಎಲ್ಲ ಸರ್ಜಿಕಲ್ಸ್ ಎಕ್ವಿಪ್ಮೆಂಟ್ಸು ನನಗೆ ಆರ್ಡರ್ ಕೊಡ್ತಾ ಹೋದ್ರು ಎವ್ರಿ ಇಯರ್. ಸೊ ಸ್ವಲ್ಪ ಯೋಚನೆ ಮಾಡಿ, ನಾನು ಅವತ್ತೇನಾದ್ರೂ ₹2 ಮೆಡಿಸಿನ್ ನಾನು ಕೊಟ್ಟಿರಲಿಲ್ಲ ಅಂತಂದ್ರೆ ಅವ್ರು ಇವತ್ತಿಗೆ ನನಗೆ ಇಷ್ಟು ಬಿಸ್ನೆಸ್ ಕೊಡ್ತಿರ್ಲಿಲ್ಲ. ಸೊ ಯಾವಾಗಲೂ ನಮ್ಮ ಫೀಲ್ಡಲ್ಲಿ ಮೆಡಿಸಿನ್ ಇಂಪಾರ್ಟೆಂಟ್ ಆಗುತ್ತೆ, ಮೆಡಿಸಿನ್ ಬಿಲ್ ಇಂಪಾರ್ಟೆಂಟ್ ಆಗಲ್ಲ. ಸರ್ವಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವಾಗಲೂ ನಿಮಗೆ ಯಾರಾದರೂ ಮೆಡಿಸಿನ್ ನೈಟ್ ಬೇಕು ಅಂತ ಕಾಲ್ ಮಾಡಿದರೆ ದಯವಿಟ್ಟು ಹೋಗಿ ಕೊಡಿ. ಅದಕ್ಕೆ ರಿಟರ್ನ್ಸ್ ನಿಮ್ಗೆ 100% ಬಂದೇ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.